प्रभु जी मुझको भूल गए क्या, प्रभु जी मुझको भूल. ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ವಿಶೇಷ ಏನಂದ್ರೆ ಭಗವದ್ಗೀತೆಯ 13ನೇ ಮತ್ತು 14ನೇ ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಅದರ ಬಗ್ಗೆ ಚರ್ಚಿಸೋಣ. ದಿನನಿತ್ಯವಾಗಿ ನಾವು ಶ್ಲೋಕಗಳಲ್ಲಾಗಲಿ ಮತ್ತು ದಿನನಿತ್ಯವಾಗಿ ಭಗವದ್ಗೀತೆಯ ಅರ್ಥಗಳಾಗಲಿ ದಿನನಿತ್ಯವಾಗಿ ತಿಳ್ಕೊಳ್ಳುತ್ತಾ ಬಂದಿದ್ದೀವಿ. ಮತ್ತು ಇವತ್ತಿನ ದಿನದಲ್ಲಿ ಬರುವ ಶ್ಲೋಕಗಳು ಆಗಲಿ ಭಗವದ್ಗೀತೆಯ ಸಂಬಂಧಪಟ್ಟ ಮತ್ತು ನಮ್ಮ ಜೀವನಕ್ಕೆ ಸಂಬಂಧಪಟ್ಟ ಶ್ಲೋಕಗಳಾಗಲಿ ಅರ್ಥ ಆಗಲಿ ಜೀವನದ ಒಂದು ಸಂಭಾಷಣೆ ಆಗಲಿ ನಮಗೆ ತಿಳಿಯುತ್ತೆ. ಇವತ್ತಿನ ದಿನ ಭಗವದ್ಗೀತೆಯನ್ನು ಇನ್ನಷ್ಟು ಜನಕ್ಕೆ ನಾವು ತಿಳಿಸ್ಬೇಕು. ಹಾಗಾಗಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಮುಂದಿನ ದಿನಗಳಲ್ಲಿ ಎಲ್ಲ ಜನರಿಗೂ ಭಗವದ್ಗೀತೆಯ ಏನು ಇಲ್ಲ ಅಂತ ಗೊತ್ತಾಗುತ್ತೆ ಮತ್ತು ಭಗವದ್ಗೀತೆಯಲ್ಲಿ ಬರುವ ಸಂಪೂರ್ಣ ಜ್ಞಾನ ಇನ್ನಷ್ಟು ಜನಕ್ಕೆ ತಿಳಿಯುತ್ತದೆ. ಮತ್ತು ನಾವು ಕೃಷ್ಣನ ಒಂದು ಶ್ಲೋಕ ಹೇಳ್ತೇವೆ. ದಿನನಿತ್ಯವಾಗಿ ಭಗವದ್ಗೀತೆಯ ಪ್ರಾರಂಭ ಮಾಡೋ ಮೊದಲು ಒಂದು ದಿನನಿತ್ಯವಾಗಿ ಶ್ಲೋಕ ಹೇಳುತ್ತೆ. ಆ ಶ್ಲೋಕ ಯಾವುದಪ್ಪ ಅಂತ ನಮ್ಗೀಗ ಹೇಳುತ್ತೇನೆ. ಭಗವದ್ಗೀತೆಯ ಕೃಷ್ಣನ ಒಂದು ಶ್ಲೋಕ. ಆ ಶ್ಲೋಕ ಹೇಳಿದ ನಂತರ ನಾವು ಇವತ್ತಿನ ದಿನಚರಿ ಮತ್ತು ಭಗವದ್ಗೀತೆಯ ಶ್ಲೋಕಗಳಾಗಲಿ ಅದರ ಅರ್ಥಗಳು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಮತ್ತು ಎಲ್ಲರಿಗೂ ತಿಳಿಸೋಣ. ಬನ್ನಿ ಕೃಷ್ಣನ ಒಂದು ಶ್ಲೋಕ. ಓಂ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಈ ಶ್ಲೋಕವನ್ನು ದಿನನಿತ್ಯವಾಗಿ ನೀವು ಜಪ ಮಾಡಿ. 11 ಬಾರಿ ಜಪ ಮಾಡಿದರೆ ನಿಮ್ಮ ಜೀವನದಲ್ಲಿ ಏನಾದರೂ ಕಷ್ಟಗಳು ಬಂದಾಗ ಈ ಶ್ಲೋಕವನ್ನು ಅಲ್ಲಿ ಉಪಯೋಗ ಮಾಡಿದರೆ ನಿಮ್ಮ ಜೀವನದಲ್ಲಿ ಬರೋ ಕಷ್ಟಗಳು ಸ್ವಲ್ಪ ಸಣ್ಣದಾಗಿ ಬರ್ಬೋದು ಅಂತ ಒಂದು ಉದ್ದೇಶದಿಂದ ಈ ಶ್ಲೋಕವನ್ನು ನಾವೆಲ್ಲರಿಗೂ ತಿಳಿಸ್ಕೊಳ್ತಾ ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ಶ್ಲೋಕಗಳನ್ನು ತಿಳಿಸ್ತೀವಿ. ಇವತ್ತಿನ ದಿನಗಳಲ್ಲಿ ಶ್ಲೋಕಗಳು ಆಗಲಿ ಅದರ ಅರ್ಥಗಳಾಗಲಿ ತಿಳ್ಕೊಳ್ಳೋಣ. ಯಾಕೆಂದ್ರೆ ಎಲ್ಲರಿಗೂ ಭಗವದ್ಗೀತೆ ಅಂದ್ರೆ ಇನ್ನಷ್ಟು ಜನಕ್ಕೆ ಗೊತ್ತಿಲ್ಲ. ಈಗ ನಾವು ದಿನನಿತ್ಯವಾಗಿ ನಮ್ಮ ಸಂಸ್ಕೃತಿಯನ್ನು ಬೆಳೆಸ್ಕೊಳ್ಳೋಣ. ಕೃಷ್ಣನ ಒಂದು ಶ್ಲೋಕ ಹೇಳಿ ನಾವು ಸಂಸ್ಕೃತಿಯನ್ನು ಬೆಳೆಸ್ಕೊಂತೀವಿ. ಶ್ರೀಕೃಷ್ಣ ಏನಂದಿದ್ದಾರೆ ಅಂದ್ರೆ ನಮ್ಮ ಸಂಸ್ಕೃತಿಯನ್ನು ನಾವು ಎತ್ತರಕ್ಕೆ ಬೆಳಿಬೇಕು. ನಮ್ಮ ಸಂಸ್ಕೃತಿ ಇದ್ರೆ ಮಾತ್ರ ನೀವು ಜೀವಿಸೋಕೆ ಆಗೋದು. ನಾವು ಅಮಾವಾಸ್ಯೆ ಅಂತ ಅದಕ್ಕೆ ಸಂಸ್ಕೃತಿ ಅಂತೀವಿ, ದೀಪಾವಳಿ ಬಂದರೆ ಸಂಸ್ಕೃತಿ ಅಂತೀವಿ, ಹುಣ್ಣಿಮೆ ಬಂದರೆ ಸಂಸ್ಕೃತಿ. ಆದರೆ ಇದು ನಮ್ಮಲ್ಲಿ ಇದ್ರೆ ಮಾತ್ರ ನಾವು ಇಷ್ಟೆಲ್ಲ ಹಬ್ಬ ಮಾಡ್ಬೋದು. ಆದರೆ ಬೇರೆ ಕೆಟಗರಿ ಆದ್ರೆ ನಾವು ಮಾಡೋಕ್ಕಾಗಲ್ಲ. ಯಾಕೆ ಹೇಳಿ? ಅದು ಅವ್ರಿಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಅವರಿಗೆ ಅರಿವು ಮತ್ತು ಜ್ಞಾನ ಇರೋದಿಲ್ಲ. ಹಾಗಾಗಿ ಇದರಲ್ಲಿ ಬರುವ ಶ್ಲೋಕಗಳನ್ನು ಎಲ್ರಿಗೂ ತಿಳಿಸೋಣ, ಪ್ರತಿಯೊಬ್ಬರಿಗೂ ತಿಳಿಸೋಣ. ಪ್ರತಿಯೊಬ್ಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬ್ನಿಂದ ಎಲ್ಲೋ ಹೋಗುತ್ತೆ ಈ ಶ್ಲೋಕ ಅನ್ನೋದು ಒಂದು ಉದ್ದೇಶಪೂರ್ವಕವಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತು ಇವತ್ತಿನ 13ನೇ ಮತ್ತು 14ನೇ ಶ್ಲೋಕ ಏನಿದೆ ಅಂತ ನೋಡೋಣ ಬನ್ನಿ. 13ನೇ ಶ್ಲೋಕ ಏನಿದೆಯಪ್ಪ ಅಂದರೆ ದೇಹಿನಂ ಸತ್ಯನಂ ಯಥಾ ದೇಹಿ ಕೌಮಾರಂ ಯವನಂ ಜದ ತರ ದೇಹಸ್ತನರ ಪ್ರತ್ಯುತ್ತರಸ್ತಂ ದ್ರವ ನಹ ಮಹೋತ್ಮತಿ. ಇದರ ಅರ್ಥ ಏನಂದ್ರೆ ದೇಹಸ್ಥ ಆತ್ಮವು ಈ ದೇಹದಲ್ಲಿ ಬಾಲ್ಯದಿಂದ ಯೌವನಕ್ಕೆ ಮುಪ್ಪಿಗೆ ಒಂದೇ ಸಮಾನೆ ಸಾಗುವ ರೀತಿಯಲ್ಲೇ ಆತ್ಮವು ಸಾವಿನ ನಂತರ ಮತ್ತೊಂದು ದೇಹಕ್ಕೆ ಸಾಗುತ್ತದೆ. ಧೀರನಾದವನು ಇದರಿಂದ ಗೋದಲಕ್ಕೆ ಒಳಗಾಗುವುದಿಲ್ಲ. ಅಂದ್ರೆ ನಮ್ಮ ದೇಹ ಬಿಟ್ಟಿದ ನಂತರ ಆತ್ಮ ಮತ್ತೊಂದು ದೇಹಕ್ಕೆ ಹುಡುಕಲ್ಲ. ಈಗ ಒಂದು ಕೆಲಸ ಮಾಡ್ತಿರ್ತೀವಿ. ಈಗ ನಾ ಮಾಡೋ ಕೆಲಸ ಇಲ್ಲಿಬ್ರು ಕೊಟ್ಬಿಡ್ತೀನಿ, ನನ್ನ ಮಗಳಿದ್ದು ಇನ್ನೊಬ್ಬ ಕೊಟ್ಬಿಡ್ತೀನಿ. ಆದ್ರೆ ಕೆಲಸ ನಿಂದ್ರಲ್ಲ. ಅದೇ ತರ ಈ ದೇಹ ಬಿಟ್ಟಿದ ನಂತರ, ನನ್ನ ಆತ್ಮ ಬಿಟ್ಟಿದ ನಂತರ ಇನ್ನೊಂದು ದೇಹಕ್ಕೆ ದೇವ್ರು ಸೃಷ್ಟಿ ಮಾಡಿ ಕಳಿಸ್ಬಿಡ್ತಾನೆ. ಆದ್ರೆ ಆತ್ಮ ಒಂದೇ, ದೇಹ ಬೇರೆ. ಆದರೆ ಆತ್ಮದಲ್ಲಿರುವ
ಪ್ರಯೋಜನಗಳನ್ನು, ಯೋಚನೆಗಳನ್ನು, ದಿನನಿತ್ಯವಾಗಿ ನಾವು ಏನು ಮಾಡಿರ್ತೀವಿ ಅದ್ರ ಬಗ್ಗೆಗಳನ್ನು, ಆದರೆ ಅದರಲ್ಲಿ ಇರಲ್ಲ. ಹೊಸದಿರುತ್ತೆ. ಈಗ ಹೊಸ ಶೋರೂಮ್ ಗಾಡಿ ಯಾವ ಥರ ಇರುತ್ತೆ ಅದೇ ಸೇಮ್ ಇರುತ್ತೆ. ಹಾಗಾಗಿ ಒಂದು ದೇಹದಿಂದ ಆತ್ಮಕ್ಕೆ ಯಾವ ಥರ ಹೋಗುತ್ತೆ ಅನ್ನೋ ಈ ಶ್ಲೋಕದಲ್ಲಿ ಅರ್ಥವಾಗಿದೆ. ಇನ್ನಷ್ಟು ಅರ್ಥ ಏನಂದ್ರೆ ಪ್ರತಿಯೊಂದು ಜೀವಿಯು ಪ್ರತ್ಯೇಕ ಆತ್ಮ ಆದ್ದರಿಂದ ಪ್ರತಿಯೊಂದು ಜೀವಿಯು ನಿಮಿಷಕ್ಕೂ ತನ್ನ ದೇಹವನ್ನು ಬದಲಾಯಿಸುತ್ತಿರುತ್ತದೆ. ಇಲ್ಲಿ ನಮ್ಮ ಭೂಮಂಡಲದಲ್ಲಿ ಎಷ್ಟೋ ಜೀವಿಗಳು ಸಾಯ್ತಾ ಇರ್ತವೆ, ಎಷ್ಟೋ ಜನರು ಸಾಯ್ತಾ ಇರ್ತಾರೆ, ಎಷ್ಟೋ ಹೇಳಾರ್ದಷ್ಟು ಜನ ಇರ್ತಾರೆ, ಹೇಳಾರ್ದಷ್ಟು ಜೀವಿ ಇರ್ತವೆ. ಆದರೆ ಪ್ರತಿಯೊಂದಕ್ಕೂ ಬದಲಾವಣೆ ಇದೆ. ಒಂದು ಸಣ್ಣ ಇರುವೆಗಾದ್ರೂ ಬದಲಾವಣೆ ಇದೆ. ಆ ಇರುವೆ ಸತ್ತ ಮತ್ತೆ ಇನ್ನೊಂದು ಆತ್ಮಕ್ಕೆ ಕನ್ಸಿಡರ್ ಆಗ್ಬಿಡುತ್ತೆ. ಅದೇ ತರವಾಗಿ ಆದ್ರೆ ಈಗ ನಾವು ಇಲ್ಲೇ ಹುಟ್ಟಿದೀವಿ, ಇಲ್ಲೇ ಬೆಳೆದೀವಿ ಅಂದ್ರೆ ಇಲ್ಲಿ ಆಗಲ್ಲ. ಅದು ಎಲ್ಲಾಗುತ್ತೋ ಹೇಗಾಗುತ್ತೋ ಆ ಶ್ರೀ ಕೃಷ್ಣ ಪರಮಾತ್ಮನಿಗೆ ಗೊತ್ತು. ಅದು ನಾವು ಯಾರಿಗೂ ಗೊತ್ತಿಲ್ಲ, ಮುಂದಿನ ದಿನಗಳಲ್ಲೂ ಗೊತ್ತಾಗೋದಿಲ್ಲ. ಮತ್ತು ಕೆಲವೊಮ್ಮೆ ಮಗುವಿನಂತೆ, ಕೆಲವೊಮ್ಮೆ ಯುವಕನಂತೆ, ಮತ್ತೊಮ್ಮೆ ಮುದುಕನಂತೆ ಕಾಣಿಸಿಕೊಳ್ಳುತ್ತದೆ. ಅಂದ್ರೆ ಒಂದೇಟು ಮಗು ಆಗ್ಬಿಡ್ತಾನೆ, ಒಂದೇಟು ಯುವ ಆಗ್ಬಿಡ್ತಾನೆ, ಒಂದಷ್ಟು ಮುದುಕ ಆಗ್ಬಿಡ್ತಾನೆ. ಹಾಗಾಗಿ ನಾವು ಕಾಣಬಹುದು, ಕಾಣಿಸಿಕೊಳ್ಳಬಹುದು, ನೋಡಬಹುದು ಅನ್ನೋ ಒಂದು ಉದ್ದೇಶ. ಆದರೆ ಇರುವುದು ಒಂದೇ ಆತ್ಮ. ಇದು ಯಾವ ಬಗೆಯ ವ್ಯತ್ಯಾಸವನ್ನು ಹೊಂದಿರೋದಿಲ್ಲ. ಇನ್ನೊಂದು ದೇಹವನ್ನು ಪ್ರವೇಶಿಸುತ್ತದೆ. ಮುಂದಿನ ಜನ್ಮದಲ್ಲಿ ನಿಶ್ಚಯವಾಗಿ ಅದಕ್ಕೆ ಭೌತಿಕ ಅಥವಾ ಆಧ್ಯಾತ್ಮಿಕ ದೇಹ ಇರೋದರಿಂದ ಅರ್ಜುನನು ದುಃಖಿಸಲು ಕಾರಣವೇ ಇಲ್ಲ. ಭೀಷ್ಮ ಮತ್ತು ದ್ರೋಣರ ವಿಷಯದಲ್ಲಿ ಅವನಿಗೆ ತುಂಬಾ ಕಳಕಳಿಯಾದರೂ ದುಃಖಿಸುವ ಕಾರಣವಿಲ್ಲ. ಆದರೆ ಬದಲು ಅವರು ಹಳೆಯ ದೇಹವನ್ನು ಬಿಟ್ಟು ಹೊಸ ದೇಹಗಳನ್ನು ಪ್ರವೇಶಿಸಿ ತಮ್ಮ ಚೈತನ್ಯವನ್ನು ಮತ್ತೆ ಪಡೆದುಕೊಳ್ಳುತ್ತಾರೆ ಎಂದು ಅವನ ಸಂತೋಷ ಪಡಬೇಕು. ಯಾವುದೇ ಮನುಷ್ಯನ ಬದುಕಿನ ಕರ್ಮಗಳಿಗೆ ಅನುಗುಣವಾಗಿ ವಿಧವಾದ ಭೋಗಗಳು, ನೋವುಗಳು ಲಭ್ಯವಾಗುವುದಕ್ಕೆ ದೇಹದ ಈ ಬದಲಾವಣೆಯೇ ಕಾರಣ. ಭೀಷ್ಮರು ದ್ರೋಣರು ಪುಣ್ಯಚೇತನರು, ಆದ್ದರಿಂದ ನಿಶ್ಚಯವಾಗಿರುವ ಮುಂದಿನ ಜನ್ಮದಲ್ಲಿ ಅಂದ್ರೆ ಅರ್ಜುನನಿಗೆ ಹೇಳ್ತಾರೆ, ನೀನು ದೇಹವನ್ನು ಪ್ರವೇಶಿಸಬೇಡ ಅಂತ ದ್ರೋಣ ಮತ್ತು ಭೀಷ್ಮರಿಗೆ ಹೇಳ್ತಾರೆ. ಅವರು ನಾವು ಪ್ರವೇಶಿಸ್ತೀವಿ, ನಾವು ಮನುಷ್ಯರ ಬದುಕಿನಲ್ಲಿ ಏನಾಗ್ತಿದೆ ಅಂತ ನೋಡ್ತೀವಿ ಅಂತ ಒಂದು ಸಣ್ಣದಾಗಿ 13ನೇ ಶ್ಲೋಕದಲ್ಲಿ ಒಂದು ಅರ್ಥಪೂರ್ಣವಾಗಿ ನಮ್ಮ ಜೀವನವನ್ನು, ನಮ್ಮ ಆತ್ಮ ಏನಾಗುತ್ತೆ, ನಮ್ಮ ದೇಹ ಏನಾಗುತ್ತೆ ಅಂತ ನಾವು 13ನೇ ಶ್ಲೋಕದಲ್ಲಿ ಸಂಪೂರ್ಣವಾಗಿ ತಿಳ್ಕೊಂಡಿದ್ವಿ ಮತ್ತೆ ಎಲ್ಲರಿಗೂ ತಿಳಿಸಿದೀವಿ. 14ನೇ ಶ್ಲೋಕ ಏನಪ್ಪಾ ಅಂದ್ರೆ ಮಾತ್ರ ಸ್ಪರ್ಶ ಶಸ್ತ್ರಸ್ಥೋ ಕೌನಿತ್ಯ ಯೇ ಶೇತು ಶ್ನಂ ಸುಖ ದುಃಖ ದಾನಂ ಅಗಂ ಪಯೋನ್ಯುಸೋ ನಿತ್ಯಂ ಸಸ್ತಂ ಶಿಸ್ತಂ ಶಿಕ್ಷಸ್ಯಂ ಭಾರತ. ಇದರ ಅರ್ಥ ಏನಂದ್ರೆ, ಹೇ ಕೌಂತಿಯ, ಸುಖ ದುಃಖಗಳು ಸ್ವಲ್ಪ ಕಾಲ ಕಾಣಿಸಿಕೊಳ್ಳುವುದು, ಕ್ರಮಣ ಮಾಯವಾಗುವು. ಚಳಿಗಾಲ ಮತ್ತು ಬೇಸಿಗೆಗಾಲ ಕಾಣಿಸಿಕೊಂಡು ಮಾಯ ಆಗುವಂತೆ ಭರತ ವಂಶನೇ ಅವು ಇಂದ್ರಿಯಗಳ ಗ್ರಹಣ ಶಕ್ತಿಯಿಂದ ಉದ್ದವಾಗುತ್ತದೆ. ಅವುಗಳಿಂದ ಸ್ವಲ್ಪ ಭೋಗಗಳಿಗಿದೆ ಸಹಿಸುವುದನ್ನು ಕಲಿಬೇಕು. ಅಂದ್ರೆ ನಾವು ಮಳೆ ಬಂದ್ರು ಸಹಿಸ್ಕೊಂತೀವಿ, ಬಿಸಿಲು ಬಂದ್ರು ಸಹಿಸ್ಕೊಂತೀವಿ, ಚಳಿ ಬಂದ್ರು ಸಹಿಸ್ಕೊಂತೀವಿ. ಅದೇ ತೀರವಾಗಿ ದುಃಖ ಸುಖಗಳನ್ನು ತಡೆ ಹಿಡಿಬೇಕು. ಮಾಯವಾಗುತ್ತೆ. ಚಳಿ ಬಂದ್ರು 4 ತಿಂಗಳ ಇರುತ್ತೆ, ಮಳೆ ಬಂದ್ರು 4 ತಿಂಗಳ ಇರುತ್ತೆ, ಬೇಸಿಗೆ ಬಂದ್ರೆ 6 ತಿಂಗಳ ಇರುತ್ತೆ. ಹಾಗೆ ಮಾಯವಾಗುತ್ತದೆ ಅದು. ಅದೇ ರೀತಿ ನಮ್ಮ ಕಷ್ಟಗಳು ಕೂಡ ಹೀಗೆ. ಒಂದಿನ ಕಷ್ಟ ಬರುತ್ತೆ, 1 ತಿಂಗಳ ಕಷ್ಟ ಬರುತ್ತೆ, 2 ತಿಂಗಳ ಕಷ್ಟ ಬರುತ್ತೆ, 3 ತಿಂಗಳು, 4ನೇ ತಿಂಗಳಕ್ಕಾದ್ರೂ ನಮ್ಗೆ ಏನಾದ್ರೂ ಚೇಂಜಸ್ ಆಗುತ್ತಾ? ಹೌದಾ? ನಾವು ಕಷ್ಟಗಳಂತ ಕುಂತಾಗ, ದುಃಖಗಳಂತ ಕುಂತಾಗ ಯಾವುದಕ್ಕೂ ಪ್ರಯೋಜನ ಆಗೋದಿಲ್ಲ.
ಹಾಗಾಗಿ ಮಾಯವಾಗುತ್ತೆ ಈ ಚಳಿ ಆಗಲಿ ಮಳೆ ಆಗಲಿ. ಅದೇ ರೀತಿಯಾಗಿ ನಮ್ಮ ಕಷ್ಟ ಸುಖ ಎಲ್ಲ ಮಾಯವಾಗುತ್ತೆ. ಅದೇ ನಮ್ಮ ಜೀವನ, ಅದೇ ನಮ್ಮ ಶಾಶ್ವತ ಎಂದು ನಾವು ತಿಳಿಸೋಕೆ ಆಗಲ್ಲ, ಯಾರಿಗೂ ತಿಳಿಸೋಕೆ ಆಗಲ್ಲ. ಯಾಕಂದ್ರೆ ಇದು ಒಂದು ಭೂಮಂಡಲದಲ್ಲಿ ಒಬ್ರು ಇಬ್ರು ಅಂತ ಏನೂ ಇಲ್ಲ. ಎಷ್ಟು ಕೋಟಿ ಜನ ಆದರೆ ಎಷ್ಟು ಲಕ್ಷ ಜೀವಿಗಳಿದ್ದಾವೆ, ಹೇಳಾರದಷ್ಟು ಜೀವಿಗಳಿದ್ದಾವೆ, ಹೇಳಾರದಷ್ಟು ಮನುಷ್ಯಗಳಿದ್ದಾವೆ. ಹಾಗಾಗಿ ನಾವು ನಮ್ಮ ಕರ್ಮ ತಕ್ಕಂಗೆ ನಾವು ವಿಫಲ ಆಗ್ಬೇಕು. ಅಂದ್ರೆ ನಮ್ಮ ಉದ್ದೇಶದಿಂದ ಕೆಲಸ ಮಾಡ್ಬೇಕು. ಯಾವ್ದಾರ ಆಗ್ಲಿ, ಈಗ ನಾನು ಒಂದು ಕೆಲಸ ಮಾಡ್ತಿದ್ದೀನಿ ಅಂದ್ರೆ ಅದನ್ನ ಶ್ರದ್ಧೆಯಿಂದ ಮಾಡ್ತೀನಿ, ಮುಗಿತೀನಿ. ಅದು ನೀ ದುಡ್ಡು ದುಡಿತೀಯ ಅದ್ರ ಬಗ್ಗೆ ನಿಂಗೆ ಇದು ಕೆಲಸ ಮಾತ್ರ ಚೆನ್ನಾಗಿರ್ಬೇಕು. ಒಂದು ಕೆಲಸ ಮಾಡ್ತೀನಿ ಅಂದ್ರೆ ಅದ್ರ ಬಗ್ಗೆ ಜ್ಞಾನ ಇರ್ಬೇಕು, ಅದರ ಒಂದು ಅರ್ಥ ಇರ್ಬೇಕು. ಇಲ್ಲಾಂದ್ರೆ ಅಟ್ಲೀಸ್ಟ್ ಅದ್ರ ಬಗ್ಗೆ ಇನ್ನಷ್ಟು ಜನಗಳಿಗೆ ಚರ್ಚಿಸ್ಬೇಕು. ಹಾಗಾಗಿ ಏನೇ ಕಷ್ಟಗಳು ಬಂದಾಗ ಅವು ಎಲ್ಲ ಮಾಯ ಆಗುತ್ತೆ ಅಂತ 14ನೇ ಶ್ಲೋಕದಲ್ಲಿ ನಮಗೆ ಸಂಪೂರ್ಣವಾಗಿ ತಿಳಿಸಿದ್ದಾರೆ. ಮತ್ತು ನಾವು ಇವತ್ತಿನ ದಿನ 13 ಮತ್ತು 14ನೇ ಶ್ಲೋಕಗಳನ್ನು ತಿಳ್ಕೊಂಡಿದ್ವಿ, ಅದ್ರ ಬಗ್ಗೆ ಚರ್ಚಿಸಿದ್ವಿ. ಮತ್ತು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಮುಂದಿನ ಸಂಚಿಕೆಯನ್ನು 15 ಮತ್ತು 16ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ, ಅದ್ರ ಬಗ್ಗೆ ಚರ್ಚಿಸೋಣ. ದಿನನಿತ್ಯವಾಗಿ ಶ್ಲೋಕಗಳು ಬರ್ತಾ ಇರ್ತವೆ, ಅದ್ರಗಳ ಅರ್ಥ ಸಂಪೂರ್ಣವಾಗಿ ನಿಮಗೂ ಸಿಗುತ್ತೆ. ಹಾಗಾಗಿ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ಬೆಲ್ ಬಟನ್ನ ಒತ್ತಿ. ನನ್ನ ವಿಡಿಯೋ ಅಪ್ಡೇಟ್ ನಿಮ್ಗೆ ಇಮಿಡಿಯೇಟ್ಲಿ ಆಗಿ ಬರುತ್ತೆ. ಹಾಗಾಗಿ ಮತ್ತು ನಿಮಗೆ ಸ್ವಲ್ಪ ಅರ್ಥಪೂರ್ಣವಾಗಿ ಗೊತ್ತಾಗಲಿಲ್ಲ ಅಂದರೆ ನನ್ನ ಕಮೆಂಟ್ ಸೆಕ್ಷನ್ನಲ್ಲಿ ಬಂದು ಕಮೆಂಟ್ ಹಾಕಿ. ಅದ್ರ ಬಗ್ಗೆ ನಾನು ದೃಢ ನಿರ್ಧಾರ ತೊಗೊಂಡು ನಿಮ್ಗೆ ಇನ್ನೊಂದ್ಸಲ ಶ್ಲೋಕಗಳನ್ನು ಹೇಳ್ತೀನಿ. ಮತ್ತು ನಿಮ್ಗೇನಾದರೂ ತಿಳಿದಿಲ್ಲ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದ್ರ ಬಗ್ಗೆ ನಾನು ಚರ್ಚಿಸೋಣ. ಓಕೆ ಬಾಯ್. ನೀವು ನನ್ನನ್ನು ಮುಂದಿನ ದೊಡ್ಡ ಸ್ಟೇಜಿಗೆ ಕರೆಸ್ಕೊಳ್ಳೋ ಮಾಡಿ, ಯಾಕಂದರೆ ಈ ಶ್ಲೋಕಗಳು ಅಷ್ಟು ಪವರ್ಫುಲ್ ಇದೆ. ಹಾಗಾಗಿ ಈ ಶ್ಲೋಕಗಳನ್ನು ನಾನು ಸಂಪೂರ್ಣವಾಗಿ ನಿಮ್ಗೆ ಹೇಳ್ತೀನಿ. ಓಕೆ.